ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲಿದ್ದೇನೆ ನೋಡಿ, ಕೊಯಮತ್ತೂರಲ್ಲಿರುವ ಈಶಾ ಫೌಂಡೇಶನ್ಗೆ ಬಂದಿದ್ವಿ. ಸೊ ನಿಮ್ಮ ಜೊತೆ ಸ್ವಲ್ಪ ವಿಡಿಯೋ ಶೇರ್ ಮಾಡೋಣ ಅಂತ ಹೇಳಿ ಅನ್ನಿಸ್ತು. ನಾವು ಬ್ಯಾಂಗ್ಳೂರಿಂದ ಸಾಧಾರಣ ಒಂದು 5:30 ಹೊರಟಿದ್ವಿ. ಆ್ಯಕ್ಚುಲಿ ನಾವು ಮೈಸೂರು ಚಾಮರಾಜನಗರ ಆಗಿ ಸತ್ಯಮಂಗಲ ಫಾರೆಸ್ಟ್ ರೋಡಲ್ಲಿ ಹೋಗಿದ್ವಿ. ಅಲ್ಲಿ ಹೋಗಬೇಕಿದ್ರೆ ಒಂದರ ಹಿಂದೆ ಹೇರ್ ಪಿನ್ ಬೆಂಡ್ಸ್ ತುಂಬ ಇತ್ತು, ಹಾಗೆಯೇ ಶಾರ್ಪ್ ಕರು ಕೂಡ ತುಂಬ ಸಿಗ್ತಾ ಇತ್ತು ನಮಗೆ. ಅಲ್ಲಿ ಜರ್ನಿ ಒಂಥರ ತುಂಬ ಚೆನ್ನಾಗಿತ್ತು, ಯಾಕಂದರೆ ಈ ಘಾಟ್ ರಸ್ತೆಯಲ್ಲಿ ಒಂದು ನಮ್ಮ ಜರ್ನಿಯೇ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ಎರಡೂ ಕಡೆ ಕೂಡ ಒಂಥರ ಹಸಿರು ಕಾಡು, ಮಧ್ಯೆ ಈ ಥರ ಕರ್ವ್ಸ್, ತುಂಬ ಚೆನ್ನಾಗಿತ್ತು ನಮ್ಮದು ಜರ್ನಿ. ಹಾಗೆ ಅಲ್ಲಿ ಹೋಗಬೇಕಿದ್ರೆ ಸೀನರಿ ಎಲ್ಲ ತುಂಬ ಚೆನ್ನಾಗಿತ್ತು. ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಒಂದ್ಸರಿ ರೀಚ್ ಆದರೆ ಸಾಕು ಅಂತ ಅಷ್ಟು ಭಯ ಆಗಿತ್ತು. ಯಾಕಂದರೆ ಅಷ್ಟು ಶಾರ್ಪ್ ಟರ್ನ್ಸ್, ಕರ್ವ್ಸ್ ಎಲ್ಲ ನೋಡಿ ಭಯ ಆಗ್ತಾಯಿತ್ತು. ಸೊ ಫೈನಲಿ ನಾವು ಅಲ್ಲಿ ರೀಚ್ ಆಗಬೇಕಿದ್ರೆ ಮಧ್ಯಾಹ್ನ 3:30 ಆಯಿತು. ಟಿಫನ್ ಊಟ ಎಲ್ಲ ಮುಗಿಸ್ಕೊಂಡು 3:30ಗೆ ಮಧ್ಯಾಹ್ನ ರೀಚ್ ಆಗಿದ್ವಿ. ಅಲ್ಲಿ ನೋಡಬೇಕಿದ್ರೆ ಫುಲ್ ಪಾರ್ಕಿಂಗ್ಗೆ ಸ್ಥಳನೇ ಇರಲಿಲ್ಲ, ಅಷ್ಟೊಂದು ರಶ್ ಇತ್ತು. ಫುಲ್ ಕಾರ್ಗಳೆಲ್ಲ ಬಂದಿತ್ತು, ಯಾಕಂದರೆ ಅದು ರಜಾ ಟೈಮ್ ಬೇರೆ ಇತ್ತು. 2 ಡೇಸ್ ಮಕ್ಕಳಿಗೆ ಆಫೀಸ್ಗೆ ಅಂತೆಲ್ಲ ರಜೆ ಇತ್ತಲ್ಲ, ಹಾಗೆ ತುಂಬ ರಶ್ ಇತ್ತು. ನಾವು ಒಂದು ರೌಂಡ್ ಹಾಕಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಎಷ್ಟು ಚಂದ, ಎಲ್ಲ ಕಡೆಯಿಂದ ಗಾಳಿ ಕೂಡ ಬರ್ತಾ ಇತ್ತು. ಹಾಗೆ ಇದು ಈಶಾ ಫೌಂಡೇಶನಲ್ಲಿ ನೋಡಿ 112 ಅಡಿ ಎತ್ತರದ ಆದಿಯೋಗಿ ಪ್ರತಿಮೆ, ಶಿವನ ಆದಿಯೋಗಿ ರೂಪವನ್ನು ಎಷ್ಟು ಚಂದ ಪ್ರತಿಷ್ಠಾಪಿಸಿದ್ದಾರೆ ನೋಡಿ ಇಲ್ಲಿ. ನಾವು ಮತ್ತು ನಮ್ಮ ಫ್ರೆಂಡ್ ಅವ್ರ ಫ್ಯಾಮಿಲಿ ಥಾರ್ವಾಕ್ಸಲ್ಲಿ ಬಂದಿದ್ವಿ. ಚಿಕ್ಕಬಳ್ಳಾಪುರದಲ್ಲೇ ಇರುವ ಈಶಾ ಫೌಂಡೇಶನ್ಗೆ ತುಂಬ ಸಲ ಹೋಗಿದ್ವಿ, ಬಟ್ ಕೊಯಮತ್ತೂರಿಗೆ ಒಂದ್ಸರಿ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ಮಕ್ಕಳಿಗೆ ಸ್ಕೂಲು ಆಫೀಸ್ ಎಲ್ಲ ಇರುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಫ್ರೀ ಟೈಮನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡಿ ಹೋಗಿದ್ವಿ ನಾವು. ಅಂದರೆ ಬೆಳ್ಳಿಯಂಗಿರಿ ಬೆಟ್ಟದಲ್ಲಿರುವ ಕೊಯಮತ್ತೂರಲ್ಲಿರುವ ಈಶಾ ಫೌಂಡೇಶನ್ನೇ ಒಂಥರ ಡಿಫ್ರೆಂಟ್. ಅದಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದವರಿಗೆ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಅಂತ ಹೇಳಿ. ನಮಗಂತೂ ತುಂಬ ಖುಷಿಯಾಯಿತು ಅಲ್ಲಿಯ ವೆದರ್, ಅಲ್ಲಿಯ ವಾತಾವರಣ. ಕಾರ್ ಪಾರ್ಕ್ ಮಾಡಿ ಫುಲ್ ಒಂದು ರೌಂಡ್ ಬಂದ್ವಿ. ಅಂದರೆ ಶಿವನ ಸ್ಟ್ಯಾಚ್ಯೂ ಸುತ್ತಲೂ ಒಂದು ರೌಂಡ್ ಬಂದು, ಮತ್ತು ಸೂರ್ಯಕುಂಡ, ಚಂದ್ರಕುಂಡ ಎಲ್ಲ ನೋಡಬೇಕು ಅಂತ ಹೇಳಿ, ಹಾಗೆ ಲಿಂಗ ಧ್ಯಾನ ಕೂಡ ಇದೆ ಅಂತ ಹೇಳಿ ಒಳಗಡೆ ಹೋಗಿದ್ವಿ. ಸೊ ಅಲ್ಲಿ ಒಳಗಡೆ ಹೋಗಬೇಕಿದ್ರೆ ನಿಮಗೆ ಕ್ಯಾಮರಾ, ಪರ್ಸ್, ಏನು ವ್ಯಾಲ್ಯೂಬಲ್ ಥಿಂಗ್ಸ್ ಕೂಡ ಒಳಗಡೆ ಅಲೌ ಮಾಡ್ತಾ ಇರಲಿಲ್ಲ. ಸೊ ನಾನು ಆದಷ್ಟು ವಿಡಿಯೋ ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ, ಎಷ್ಟೊಂದು ಜನ ಕೂತಿದ್ದಾರೆ. ಅಲ್ಲಲ್ಲಿ ಎಲ್ಲಿ ನೋಡಿದ್ರು ಎಲ್ಲ ಮೆಡಿಟೇಷನ್ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಫಾರಿನರ್ಸು ತುಂಬ ಜನ ಇದ್ದರು ಅಲ್ಲಿ. ಅಲ್ಲಿ ಹೋಗಬೇಕಿದ್ರೆ ರೋಡ್ ಸೈಡಲ್ಲಿ ಬಟ್ಟೆಗಳ ಅಂಗಡಿ, ಹಾಗೆ ಫುಡ್ಡಿದ್ದು ಮತ್ತು ಆರ್ನಮೆಂಟ್ಸ್, ರುದ್ರಾಕ್ಷಿ ಎಲ್ಲ ಅಂಗಡಿ ಇತ್ತು. ಅಲ್ಲಿ ಏನಿದ್ರೂ ನಾವು ಕ್ಯಾಶ್ ಕೊಟ್ಟೇ ತೊಗೋಬೇಕು, ಅಂದರೆ ಆನ್ಲೈನ್ ಪೇಮೆಂಟ್ ಯಾವುದೂ ಇರಲಿಲ್ಲ. ಯಾಕಂದರೆ ಮೊಬೈಲ್ ಕೂಡ ಅಲೌ ಮಾಡಲ್ಲ ಒಳಗಡೆ. ಸೊ ನಾವೆಲ್ಲ ಕ್ಯಾಶ್ ತೊಗೊಂಡು ಹೋಗಬೇಕು ಆದಷ್ಟು. ಏನಾದರೂ ನಾವು ಪರ್ಚೇಸ್ ಮಾಡಬೇಕಂದ್ರೆ ಎಲ್ಲ ಐಟಮ್ಸ್ ಇದೆ ಅಲ್ಲಿ. ನೀವು ಫುಡ್ ಕೂಡ ಏನೋ ತೊಗೊಂಡು ಹೋಗೋ ನೆಸೆಸಿಟಿ ಇಲ್ಲ, ಯಾಕಂದರೆ ಅಲ್ಲೇ ಇದೆ, ಹೋಟೆಲ್ಗಳಿವೆ. ಹೊರಗಡೆ ಬಂದರೆ ಒಳಗಡೆನೂ ತುಂಬ ಚಿಕ್ಕ ಚಿಕ್ಕ ಸ್ನ್ಯಾಕ್ಸ್ಗಳು, ಶಾಪ್ಗಳು ಎಲ್ಲ ಇದೆ ನೋಡಿ. ಇಲ್ಲಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ನೋಡಿ ಹೋಗಬೇಕಿದ್ರೆ ಒಳಗಡೆ. ಅಂದರೆ ಸ್ನಾನಕ್ಕೆ ಹೋಗಬೇಕು ಅಂತ ಹೇಳಿ ನಾವು ಕೂಡ ಪ್ಲ್ಯಾನ್ ಹಾಕಿ ಹೋಗಿದ್ವಿ, ಬಟ್ ಸಾಯಂಕಾಲ ಚಳಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿ ನೋಡಿ ಒಂದು ಪಿಕಾಕ್ ಕೂಡ ಅಲ್ಲಿ ಹೋಗ್ತಾ ಇತ್ತು ನೋಡಿ. ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ಅನ್ನಿಸ್ತು ನನಗೆ. ಆದಿಯೋಗಿಯನ್ನು ಯೋಗದ ಮೊದಲ ಗುರು ಅಂತ ಹೇಳ್ತಾರೆ. ಹಾಗೆ ಆದಿಯೋಗಿಯ ಪ್ರತಿಮೆಯನ್ನು ಸದ್ಗುರುಗಳು ವಿನ್ಯಾಸ ಮಾಡಿದರು. ಯಾಕಂದರೆ 2017ರಲ್ಲಿ ಅವರು ಮಹಾಶಿವರಾತ್ರಿಯ ದಿವಸ ಈ ಪ್ರತಿಮೆಯನ್ನು ಅನಾವರಣ ಮಾಡಿದರಂತೆ. ಇಲ್ಲಿ ನೀವು ಧ್ಯಾನಲಿಂಗ, ಹಾಗೆ ಲಿಂಗ ಭೈರವಿ, ಇನ್ನೂ ಹಲವಾರು ವಿಶೇಷ ಸ್ಥಳಗಳಿದೆ. ಅದಕ್ಕೆ ಅದರದೇ ಒಂದು ಮಹತ್ವವಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿಯ ವಾತಾವರಣ, ಪ್ರಕೃತಿ, ಹಾಗೆ ಆದಿಯೋಗಿಯ ಭವ್ಯ ರೂಪ ಒಂಥರ ಆಧ್ಯಾತ್ಮಿಕ ಅನುಭವವನ್ನೇ ನಮಗೆ ನೀಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಸೂರ್ಯಕುಂಡ ಮತ್ತು ಚಂದ್ರಕುಂಡ ಅಂತ ಹೇಳಿದೆ. ಸೂರ್ಯಕುಂಡ ಪುರುಷರಿಗೆ ಮತ್ತು ಚಂದ್ರಕುಂಡ ಮಹಿಳೆಯರಿಗೆ ಅಂತಲೇ ಮೀಸಲಾಗಿದೆ. ಇಲ್ಲಿಗೆ ಬರೋರು ತಪ್ಪದೇ ಇದನ್ನೊಂದು ಎಕ್ಸ್ಪೀರಿಯೆನ್ಸ್ ಮಾಡಿದರೆ ತುಂಬ ಒಳ್ಳೆಯದು. ಯಾಕಂದರೆ ಇದು ಕೂಡ ನಮಗೆ ಒಂಥರ ಮನಸ್ಸಿಗೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಲೇಡೀಸಿಗೆ ಈ ಕುಂಡದಲ್ಲಿ, ಅಂದರೆ ಚಂದ್ರಕುಂಡದಲ್ಲಿ ಇಳಬೇಕು ಅಂದರೆ ಅವರು ಬಟ್ಟೆ ಕೊಡ್ತಾರೆ ನಮಗೆ ಚೇಂಜ್ ಮಾಡಲಿಕ್ಕೆ ಅಂತ ಹೇಳಿ. ಸೊ ಅವರು ಕೊಟ್ಟ ಬಟ್ಟೆಯನ್ನು ಹಾಕಿ ನಾವು ಶವರಲ್ಲಿ ಒಮ್ಮೆ ಸ್ನಾನ ಮಾಡಿ ಆ ಬಟ್ಟೆಯಲ್ಲಿ ಒಂದು ಚಂದ್ರಕುಂಡದಲ್ಲಿ ಬಂದು ಮುಳುಗಿ ಮತ್ತೆ ನಾವು ಅದನ್ನು ವಾಪಸ್ ಶವರಲ್ಲಿ ನಿಂತು ಆ ಬಟ್ಟೆಯನ್ನು ಕೊಡಬೇಕು ಅವರಿಗೆ. ಹಾಗೆ ನಾವು ಹೋಗುವಾಗ ಒಂದು ಬಾತ್ ಟವೆಲ್ ತೊಗೊಂಡು ಹೋದರೆ ಒಳ್ಳೆಯದು. ಯಾಕಂದರೆ ಅಲ್ಲಿ ಟವೆಲ್ ಇಲ್ಲದೆ ಒರೆಸೋದು ಸ್ವಲ್ಪ ಕಷ್ಟ. ನಾವಂದರೆ ಫುಲ್ ಒದ್ದೆ ಆಗಿರಬೇಕು ಅಲ್ಲಿ ಇಳಬೇಕಿದ್ರೆ. ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್, ತುಂಬ ಖುಷಿಯಾಯಿತು ನನಗೆ. ಇದು ಕೊಯಮತ್ತೂರಲ್ಲಿರುವ ಈಶಾ ಫೌಂಡೇಶನಲ್ಲಿ ಮಾತ್ರ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಇಲ್ಲಿಗೆ ಬಂದ ಮೇಲೆ ಎಷ್ಟು ಫೋಟೋಸ್, ಎಷ್ಟು ವಿಡಿಯೋಸ್ ಮಾಡಿದ್ರೂ ಅದು ಕಡಿಮೆನೇ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಅಲ್ಲಿ ಎಷ್ಟು ದೊಡ್ಡ ಪ್ಲೇಸಲ್ಲಿ, ಓಪನ್ ಗ್ರೌಂಡಲ್ಲಿ ಒಂದು ಆದಿಯೋಗಿ ಹತ್ರ ಎಷ್ಟು ಜನ ನಿಂತ್ರೂ ಅದು ಕಾಣಿಸ್ತಾ ಇರಲಿಲ್ಲ. ಅಷ್ಟೊಂದು ತುಂಬ ದೊಡ್ಡದಾದ ಪ್ಲೇಸ್ ಅದು. ಹಾಗೆ ನಾವು ತುಂಬ ಫೋಟೋಸ್ ತೊಗೊಂಡ್ವಿ, ಹಾಗೆ ಸ್ವಲ್ಪ ವೀಡಿಯೋಸ್ ತೊಗೊಂಡ್ವಿ. ಯಾಕಂದರೆ ಅದೊಂಥರ ನಮಗೆ ಮೆಮೊರಿ ಇದ್ದಂಗೆ, ಸ್ವೀಟ್ ಮೆಮೊರೀಸ್ ಎಲ್ಲ ಇದೆಲ್ಲ ನಮ್ಮ ಲೈಫಲ್ಲಿ. ನಾವು ಯಾವಾಗ ಮಕ್ಕಳಿಗೆ ಫ್ರೀ ಇರುತ್ತೆ, ನಮ್ಗೆ ಆಫೀಸ್ಗೆಲ್ಲ ರಜೆ ಇರುತ್ತೆ, ಅದೇ ಟೈಮಲ್ಲಿ ಹೋಗಿ ಬಂದರೆ ಒಂದು ಖುಷಿ ಇರುತ್ತೆ.
ಹಾಗೆ ಅಲ್ಲಿ ತುಂಬ ಬುಲಕ್ ಕಾರ್ಟ್ ಇತ್ತು ನೋಡಿ. ನಾವು ಮಕ್ಕಳ ಹತ್ರ ಕೂತ್ಕೊಳ್ಳೋಣ ಅಂದರೆ ಅಯ್ಯೋ ಪಾಪ ಅದಕ್ಕೆ ಯಾಕೆ ಕಷ್ಟ ಕೊಡೋದು ಅಂತ ಹೇಳ್ತಾಯಿದ್ರು. ಸೊ ಆದರೂ ಒಂದು ಸರಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೇಳಿ ನಾವು ನೆಕ್ಸ್ಟ್ ಡೇ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಅಷ್ಟೊತ್ತಿಗೆ ನಮಗೆ ಇಲ್ಲಿ 7 ಆಯಿತು, ಯಾಕಂದರೆ ಮತ್ತೆ ಲೇಸರ್ ಶೋಗೆ ಅಲ್ಲಿ ಟೈಮ್ ಆಗ್ತಾಯಿತ್ತು. ನಾವು ಹೋದ ದಿವಸ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲಾಗಿ ಲೈಟಿಂಗ್ಸ್ ಹಾಕಿದರು. ನಮ್ಮ ರಾಷ್ಟ್ರಧ್ವಜ ಬಣ್ಣಗಳಾದ ಕೇಸರಿ, ಬಿಳಿ, ಹಸಿರು ಬಣ್ಣದಿಂದ ಆದಿಯೋಗಿಯ ಭವ್ಯ ವಿಗ್ರಹವನ್ನು ಎಷ್ಟು ಚೆಂದ ಅಲಂಕರಿಸಿದ್ರು ನೋಡಿ. ಈ ರಾತ್ರಿ ಬೆಳಕಿನಲ್ಲಿ ಈ 3 ಬಣ್ಣದಲ್ಲಿ ಆದಿಯೋಗಿಯ ದೃಶ್ಯ ನಿಜಕ್ಕೂ ನಮಗೆ ಒಂಥರ ಕಣ್ಣಿಗೆ ನೋಡೋದಕ್ಕೆ ಎಷ್ಟು ಖುಷಿಯಾಗಿತ್ತು. ಅಂದರೆ ಸ್ವಾತಂತ್ರ್ಯ ದಿನದ ಸಂಭ್ರಮವನ್ನು ಈ ರೀತಿಯಾಗಿ ಕೂಡ ವಿಶೇಷವಾಗಿ ಆಚರಿಸಿದ್ದು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಇದು ಡೈಲಿ ರಾತ್ರಿ 7 ಗಂಟೆಗೆ ಈ ಲೇಸರ್ ಶೋ ನಡೀತಾ ಇರ್ತದೆ. ಹಾಗೆ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸನ್ನು ಒಂದ್ಸರಿ ಇಲ್ಲಿ ಕರ್ಕೊಂಡು ಬನ್ನಿ, ಅವರಿಗೂ ತುಂಬ ಇಷ್ಟ ಆಗ್ಬೋದು ಅಂದ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.